ನಿಮ್ಮನ್ನು ಯಾರು ಗಮನಿಸ್ತಾ ಇರ್ಬೋದು, ಒಂದು ದಿನ ಬರ್ತದ ಅದೇ ಕೈಯಿಂದ ನಿಮ್ಮನ್ನು ಸನ್ಮಾನ ಮಾಡೋ ದಿನ ಬರ್ತದೆ. ಇದು ಸತ್ಯ. ಅವ್ರ ಕತೆ ಮುಗಿದ ಹೋಯ್ತು ಅಂತ ಇದ್ರು. ಇಲ್ಲ ಇಲ್ಲ ಮುಗಿದಿಲ್ಲ, ಮತ್ತೆ ದೇವ್ರ ಮೇಲೆ ಕೆತ್ತುತ್ತಾರೆ. ಹಲ್ಲಲೂಯ್ಯ. ಇವತ್ತು ನಿಮಗೆ ಕೂಡ ಹೇಳೋದು ದೇವ್ರ ಅದೇ, ನಮ್ಮನ್ನು ನೀವು ಗೌರವಿಸಬೇಡ್ರಿ. ನಾವು ಮನುಷ್ಯರು, ನಮ್ಮಿಂದ ಯಾವ ಶಕ್ತಿ ಇಲ್ಲ, ಯಾವ ಬಲ ಇಲ್ಲ, ನಮ್ಮಿಂದ ಯಾವುದೂ ಆಗ್ತಾ ಇಲ್ಲ. ದೇವ್ರನ್ನ ಗೌರವಿಸ್ರಿ. ಬರಬೇಕಾದ ಬಿಡುಗಡೆ ದೇವರಿಂದ ಬರ್ತದ, ಬರಬೇಕಾದ ಸ್ವಸ್ಥತೆ ದೇವರಿಂದ ಬರ್ತದ, ಬರಬೇಕಾದ ಸಮಾಧಾನ ದೇವರಿಂದ ಬರ್ತದ, ಬರಬೇಕಾದ ಮುಕ್ತಿ ದೇವರಿಂದ, ಬರಬೇಕಾದ ಸ್ವರ್ಗ ದೇವರಿಂದ ಸಿಗ್ತದೆ. ನಮ್ಮಿಂದ ನಿಮಗೆ ಏನು ಸಿಗ್ತಾ ಇಲ್ಲ, ದೇವರಿಂದ ಎಲ್ಲ ಸಿಗ್ತದಂತ ನೋಡ್ತಾ ಇದ್ದೇವೆ. ಹಲ್ಲಲೂಯ್ಯ. ಭಕ್ತನೇ ಹೇಳ್ತಾ ಇದ್ದಾನೆ, ಅಯ್ಯ ಇಡೀ ರಾತ್ರಿ ಎಲ್ಲ ಕಣ್ಣೀರನ್ನು ಸುರಿಸಿ 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 ಅಯ್ಯ ಆ ಕಣ್ಣೀರನ್ನು ನನ್ನ ಕೆನ್ನೆ ಮೇಲೆ ಏನು ನಿಂತಿದ್ದಾವಯ್ಯ. ಹಲ್ಲಲೂಯ್ಯ. ಪ್ರಿಯ ಸೋದರಿ, ಎಷ್ಟು ಜನರು ರಾತ್ರಿ ಆಳೋರಿದ್ದಾರೆ. ರಾತ್ರಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳುವುದರಿಂದ ಕಣ್ಣೀರು ಕೆನ್ನೆಗಳ ಮೇಲೆ ನಿಂತೇ ಇದೆ. ರಾತ್ರಿಯೆಲ್ಲ ಬಿಕ್ಕಿ ಬಿಕ್ಕಿ ಅಳೋದ್ರ ಮೂಲಕವನ್ನು ನನ್ನ ಕಣ್ಣೀರನ್ನು ಎಲ್ಲಿ ನಿಂತಿದ್ದಾವೆ ದೇವರೇ, ಕಪ್ಪಳ ಮೇಲೆ ಕೆನ್ನೆ ಮೇಲೆ ನಿಂತಿದ್ದಾವಂತ ಯಾರಿಗೆ ಹೇಳ್ತಾ ಅಂತ ನೋಡುವಾಗ, ಮಧ್ಯರಾತ್ರಿಯಲ್ಲಿ ಆ ಒಂದು ಭಕ್ತನಾದ ಫಲಾಪನನ್ನು ದೇವರಿಗೆ ಹೇಳ್ತಾ ಇದ್ದಂತ ನೋಡ್ತಾ ಇದ್ದೇವೆ. ಹಲ್ಲಲೂಯ್ಯ. ಮನುಷ್ಯರಿಗೆ ಹೇಳ್ತಾ ಇಲ್ಲ, ಮನುಷ್ಯರ ಮುಂದೆ ರಾತ್ರಿ ವೇಳೆ ಆತನ ಕಣ್ಣೀರು ಸುರಿಸ್ತಾ ಇದ್ದಲ್ಲ. ಆದ್ರೆ ಮನುಷ್ಯರ ಮುಂದೆ ಬಹಳ ಜನರು ಏನು ಮಾಡ್ತಾರಂತೆ ಲೋಕದಲ್ಲಿ ನೋಡುವಾಗ, ಬಾಧೆ ಬರುವಾಗ, ಕಷ್ಟ ಬರುವಾಗ ಮನುಷ್ಯರ ಮುಂದೆ ಅಳ್ತಾ ಇರ್ತಾರೆ. ಮನುಷ್ಯರ ಮುಂದೆ ಏನು ಮಾಡ್ತಾರೆ, ಹೇಳ್ತಾ ಇರ್ತಾರೆ, ಎಲ್ಲ ಹೇಳ್ತಾ ಇರ್ತಾರೆ. ಮನುಷ್ಯರು ಏನು ಮಾಡ್ತಾರೆ ಗೊತ್ತಾ, ಅಯ್ಯೋ ಹಂಗೆ ಅಳಬಾರ್ದು ಬಿಡಮ್ಮ ಪಾಪ, ನಿನಗೆ ಹಂಗೆ ಆಗಬಾರ್ದಿತ್ತು ಪಾಪ, ಈ ಕಷ್ಟ ಬರಬಾರ್ದಿತ್ತು ನಿನಗೆ, ಯಾಕೆ ಬಂದಿದಮ್ಮ ಈ ಕಷ್ಟ ಅಂತಾರೆ. ಆದ್ರೆ ಮಧ್ಯರಾತ್ರಿಯಲ್ಲಿ ಅಳುವಾಗ ಪ್ರಿಯನ ಸೋದರಿ, ನಿಮ್ಮನ್ನು ಯಾರು ಗಮನಿಸ್ತಾ ಇರ್ಬೋದು, ನಿಮ್ಮನ್ನು ಯಾರು ನೋಡದೇ ಇರ್ಬೋದು, ಕರ್ತನಾದ ಯೇಸು ಸ್ವಾಮಿ ನೋಡೋನಾಗಿದ್ದಾನೆ. ಹಲ್ಲಲೂಯ್ಯ. ನಿಮ್ಮ ಕಣ್ಣೀರನ್ನು ಯಾರೇ ನೋಡದೇ ಇರ್ಬೋದು, ಯಾರೇ ಕೇಳದೇ ಇರ್ಬೋದು, ಮಧ್ಯರಾತ್ರಿಯಲ್ಲಿ ಕಣ್ಣೀರನ್ನು ಸುರಿಸುವಾಗ ಖಂಡಿತವಾಗಿ ಸತ್ಯನೇ ಹೇಳ್ತೀನಿ, ಅದಕ್ಕೆ ಸಾವುತ್ರ ಬರಲೇಬೇಕು, ಕಾರ್ಯಗಳು ಆಗಲೇಬೇಕು. ಆಗಲೆಲ್ಲ ನೀನು ಕಣ್ಣೀರು ಸುರಿಸಿದ್ರೆ ಕಾರ್ಯವಾಗದ. ರಾತ್ರಿಯಲ್ಲಿ ಒಂದು ಹನಿ ಕಣ್ಣೀರನ್ನು ಸುರಿಸಿದ ಮೇಲೆ ಅದು ಕಾರ್ಯ ಹಾಗೇ ಆಗ್ತದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಹಲ್ಲಲೂಯ್ಯ. ಪ್ರಿಯ ಸೋದರಿ, ಯಾರು ನೋಡದೇ ಇರ್ಬೋದು ನಿಮ್ಮ ಕಣ್ಣೀರು, ರಾತ್ರಿ ಸುರಿಸಿದ ಕಣ್ಣೀರನ್ನು, ಇಲ್ಲ ಹಗಲತ್ತು ಹೇಳ್ತಾ ಇಲ್ಲ, ನಾನು ರಾತ್ರಿ ಹೇಳ್ತಾ ಇದ್ರೆ, ರಾತ್ರಿ ಸುರಿಸಿದ ಕಣ್ಣೀರು ಅಕ್ಕ ಪಕ್ಕದವರಾಗಲಿ ಯಾರೇ ಆಗಲಿ, ನಿಮ್ಮ ಒಂದು ಬಳಗ ಯಾರು ನೋಡ್ತಾ ಇರ್ಬೋದು, ಕರ್ತನಾದ ಯೇಸು ಸ್ವಾಮಿ ನೋಡ್ತಾನೆ. ಹಲ್ಲಲೂಯ್ಯ. ಗೊತ್ತಿಲ್ಲದೆ ನೀನು ತಿಳಿಯದೆ ಕರ್ತನಾದ ಯೇಸು ಸ್ವಾಮಿ ನಿನ್ನ ಅಂತರಂಗಕ್ಕೆ ಆತನ ಭೇಟಿಯಾಗಿ, ನಿನ್ನ ಆತ್ಮಕ್ಕನ್ನಾದ ಭೇಟಿಯಾಗಿ, ಆತನ ಜೊತೆಯನ್ನು ಪರಿಶುದ್ಧಾತ್ಮವನ್ನು ಮಾತಾಡಿ ಆತನ ಏನು ಮಾಡ್ತಾನೆ, ನಿನಗೆ ಸಮಾಧಾನ, ರಾತ್ರಿ ವೇಳೆಯಲ್ಲಿ ಕಣ್ಣೀರನ್ನು ಸುರಿಸುವಾಗ ಸಮಾಧಾನವನ್ನು ಮಾಡಿ ದೇವರು ಏನು ಮಾಡ್ತಾನೆ, ನಿನ್ನ ನಿದ್ದೆ ಕೊಡ್ತಾನೆ. ಆವಾಗ ದರ್ಶನಗಳು, ಆವಾಗ ಏನಾಗ್ತವೆ ದರ್ಶನಗಳು, ಆವಾಗ ಏನು ಮಾಡ್ತವೆ ಕಾರ್ಯಗಳು. ಆಮೇನ್. ಹಾದು ಹೋಗುವವರೆಲ್ಲರೂ ನಿನ್ನನ್ನು ನೋಡಿ ಚಪ್ಪಾಳೆ ಹೊಡೆಯುತ್ತಾರೆ. ಯೆರೂಸಲೇಮ ನಗರಿಯನ್ನು ಕಂಡು ಆಹಾ ಪರಿಪೂರ್ಣ ಸುಂದರಿ, ಸಮಸ್ತ ಲೋಕ ಸಂತೋಷಿಣಿ ಎನಿಸಿಕೊಳ್ಳುತ್ತಿದ್ದ. ಇಲ್ಲಿ ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯೆರೂಸಲೇಮಿಗನ್ನು, ಎಲ್ಲಿಗೆ, ಯೆರೂಸಲೇಮಿಗನ್ನು ಏನು ಮಾಡ್ತಾ ಅಂತ ನೋಡುವಾಗ, ಯೆರೂಸಲೇಮಿಗನ್ನು ಆಗಲಾರ್ದವರು ಮಾತ್ರಾಗಿ ಚಪ್ಪಳೆಯನ್ನು ತಟ್ಟಿ ಏನು ಮಾಡ್ತಾ ಇರ್ತಾರೆ, ಯೆರೂಸಲೇಮಿನ ನೋಡಿ ನಗುತ್ತಾ ಇರ್ತಾರೆ, ಚಪ್ಪಳಿ ತಟ್ತಾ ಇರ್ತಾರೆ. ಯೆರೂಸಲೇಮ್ ಹೇಳ್ತಾ ಇದೆ, ಏನು ಹೇಳ್ತಾ ಇದೆ ಅಂದರೆ, ಅಯ್ಯೋ ಇಲ್ಲಿ ನೋಡ್ತಾ ಇದ್ದಾವೆ, ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದಾವೆ, ನಿನ್ನ ಹಾದುವನ್ನು ಹೋಗೋ ಜನರನ್ನು ನಿನ್ನನ್ನು ನೋಡಿ ಚಪ್ಪಳೆ ಬರೆಸ್ತಾ ಇದ್ದಾರೆ. ಆಹಾ ಆವಾಗ ಹೆಂಗಿದ್ದೆ, ಇವಾಗ ಹೆಂಗಾಗಿಬಿಟ್ಟು, ಆವಾಗ ಹೆಂಗಿದ್ದೆ, ಇವಾಗ ಹೆಂಗಾಗ್ಬಿಟ್ಟು ಅಂತ. ಪ್ರೇಮ ಸೋದರಿ, ಇಂಥ ಪರಿಸ್ಥಿತಿಯಲ್ಲಿ ನೀವು ಇರ್ಬೋದು. ಇವತ್ತು ಇಂಥ ಪರಿಸ್ಥಿತಿ ಇರ್ಬೋದು. ನನ್ನ ಮನೆ ಹೋಯ್ತು, ನನ್ನ ಮಾರ ಹೋಯ್ತು, ನನ್ನ ಒಂದು ಎಲ್ಲವನ್ನು ಹೋಯ್ತು, ನನ್ನ ಜಾಗ ಹೋಯ್ತು, ನನ್ನ ಹೊಲ ಹೋಯ್ತು, ಎಲ್ಲ ಹೋಯ್ತು, ನನ್ನಿಂದ ಎಲ್ಲವನ್ನು ಹೋಯ್ತು. ಆದರೆ ನಾನು ಆ ದಾರಿಯಿಂದ ಹೋಗುವಾಗ, ಒಂದು ಸಂದರ್ಭದಲ್ಲಿ ಇರುವಾಗ, ಒಂದು ಸಮಯದಲ್ಲಿರುವಾಗ, ನಾನು ನೌಕರಿ ಮೇಲೆ ಆರಾಮ ಹಸರು ನನ್ನ ಕೈಲಿ ನಾನು ದುಡ್ಡು ಇದ್ದು ಅನೇಕ ಜನರನ್ನು ಊಟ ಕೊಡ್ತಾ ಇದ್ದೆ, ಅನೇಕ ಜನ ನಾನು ಎಲ್ಲವನ್ನು ಮಾಡ್ತಾ ಇದ್ದೆ. ಒಂದು ಸಂದರ್ಭ ಬರುವಾಗ, ಒಂದು ಸಮಯ ಬರುವಾಗ, ಇವಾಗ ಎಲ್ಲವನ್ನು ಕಳ್ಕೊಂಡ ಮೇಲೆ ನಾನು ದಾರಿಯಿಂದ ಹೋಗುವಾಗ ಚಪ್ಪಳಿ ತಾಳಿ ಬಾರಿಸ್ತಾರೆ, ನಾನು ನೋಡಿ ಚಾಳಿ ಬಾರಿಸ್ತಾರೆ ಅಂತ ಇರ್ಬೋದು. ಹಲ್ಲಲೂಯ್ಯ. ಪ್ರಿಯ ಸೋದರಿ, ಯಾವ ಕೈಯಿಂದ ನಿಮ್ಮನ್ನು ನೋಡಿ ತಾಳಿ ಬಾರಿಸ್ತಾರಂದ್ರೆ, ನಿಮ್ಮನ್ನು ನೋಡಿ ಚಪ್ಪಳಿ ತರ್ತಾರೆ ಅಂದರೆ, ಅದೇ ಕೈಯಿಂದ ಒಂದು ದಿನವನ್ನು ಸನ್ಮಾನ ಮಾಡೋ ದಿನ ಬರ್ತದೆ. ಹಲ್ಲಲೂಯ್ಯ. ನಮ್ಮವರು ಕರ್ತನಿಗೆ ಮಹಿಮೆ ಚಪ್ಪಳೆ. ಹಲ್ಲಲೂಯ್ಯ. ಒಂದು ಕಾಲ ಬರ್ತದೆ. ಹೌದಾ ಪ್ರಿಯ ಸೋದರಿ, ನಿಮ್ಮ ಜೀವಿತದಲ್ಲಿ ಇವತ್ತು ನಮಗೆ ಮನೆ ಇಲ್ಲ, ಮಾರ ಇಲ್ಲ, ಏನೂ ಇಲ್ಲ, ಏನೇನೂ ಇಲ್ಲ, ಎಲ್ಲವನ್ನು ನಾನು ಕಳ್ಕೊಂಡಿನಿ.
ಆದ್ರೆ ನಾನು ರೋಡಿನ ಮೇಲೆ ಬಿದ್ದೀನಿ, ನಾನು ನೋಡಿ ಎಲ್ಲರೂ ನಗುತ್ತಾರೆ. ಆಹಾ ಆವಾಗ ಹೆಂಗಿದ್ಲು ನೋಡು, ಆಹಾ ಈತ ಆವಾಗನೇ ಹೆಂಗಿದ್ದು ನೋಡಪ್ಪ, ಕಾರ್ನಲ್ಲಿ ತಿರ್ತಾ ಇದ್ದನ, ಗಾಡಿ ಮೇಲೆ ತಿರ್ತಾ ಇದ್ದನ, ಬಾಬಾ ಏನಿತ್ತಪ್ಪ, ಇವಾಗ ನೋಡಪ್ಪ ಹೆಂಗಿದೆ ಈ ಅಂತ ಚಪ್ಪಳ ಬಾರಿಸ್ತಾ ಇರ್ಬೋದು. ಒಂದು ದಿನ ಬರ್ತದ, ಅದೇ ಕೈಯಿಂದ ನಿಮ್ಮನ್ನು ಸನ್ಮಾನ ಮಾಡೋ ದಿನ ಬರ್ತದೆ. ಇದು ಸತ್ಯ. ಎಷ್ಟು ಜನರಿಗೆ ನಿಮಗೆ ಚೀಚಿ ಹಂಚ್ಕೊಂಡಿರ್ಬೋದು. ಆ ಚೀಯನ್ನು ಬಾಯಿಂದಲೇ ದೇವರು ಅದ್ಭುತವಾಗಿ ನಿಮ್ಮನ್ನು ಹೊಗಳ ಕೊಡುಪೆ ಕೊಡ್ತಾನೆ ದೇವರು. ನಮ್ಮ ದೇವರು ಎಂತವನಾದರೆ ಕಟ್ಟ ಬರುವರೆ ಮನುಷ್ಯರು ಕಿವಿಂದ ಕೇಳಿ ಸುಮ್ಮನೆ ಇರ್ತೀವಿ. ದೇವರು ಮಾತ್ರ ಸುಮ್ಮನೆ ಇರೋ ದೇವರಲ್ಲ. ಆತನ ಕರುಣಾಮಯನಾಗಿದ್ದಾನೆ, ದಯಾಮಯನಾಗಿದ್ದಾನೆ, ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಕಟ್ಟದಲ್ಲ ಇರುವರು, ಬಾಧೆಲ್ಲ ಇರುವರು ಹತ್ತರಿಗೆ ಕರ್ಕೊಂಡು ದೇವರಾಗಿದ್ದಾನೆ, ತೊಳ್ಳ ದೇವರಲ್ಲ. ಸೋದರಿ, ದೇವರು ಒಂದು ದಿವಸ ಅದ್ಭುತವಾಗಿ ಮಾಡ್ತಾನೆ. ಅಲ್ಲಲ್ಲಯ್ಯ ಮಾಡ್ತಾನೆ. ಅದ್ಭುತ ಸ್ವರೂಪನಾಗಿದ್ದಾನೆ. ಆತನ ಜೀವ ಸ್ವರೂಪನಾಗಿದ್ದ ದೇವರಾಗಿದ್ದಾನೆ. ಮನುಷ್ಯರಿಗೆ ಅಸಾಧ್ಯವಾದ ಕೆಲಸ ದೇವರು ಮಾಡಲಿಕ್ಕೆ ಸಾಧ್ಯ. ಆಮೇಲೆ ದೇವರು ಬದ್ಧಮಣಿ ಮಾಡೋ ದೇವರಾಗಿದ್ದಾನೆ. ಹಲ್ಲಲುಯ್ಯ. ನಿನ್ನ ಶತ್ರುಗಳಲ್ಲೆಲ್ಲ ನಿನ್ನನ್ನು ನೋಡಿ ಬಾಯಿ ಕಿಸಿದು ಚೀಗುಟ್ಟಿ ಹಲ್ಲು ಕಡಿಯುತ್ತಾರೆ. ಆಹಾ, ಆಕೆಯನ್ನು ನುಂಗಿ ಬಿಟ್ಟಿದ್ದೇವೆ. ನನ್ನ ಮನಸ್ಸು ಮಾಡಿದ್ರೆ, ನಾನು ಇಷ್ಟ ಮಾಡಿದ್ರೆ ಈ ಊರು ಬಿಟ್ಟು ಅವನು ಕಿದಿಸೇ ಬಿಡ್ತೀನಿ ನೋಡು, ಅವನೇನು ಮಾಡಿದ್ರೆ ಬಿಟ್ಟಿನಿ, ಓಡಿಸೇ ಬಿಟ್ಟಿನಿ ಅಂತ ಅನ್ಕೊತಾ ಇರ್ಬೋದು. ಪ್ರೇಮ ಸಹೋದರಿ, ಒಂದು ದಿವಸ ಕರ್ತನು ಎಲ್ಲಿ ನೀವು ಬಿದ್ದೋಗಿದ್ರೆ ಅಲ್ಲಿ ನಾವು ಆತ ನಿಲ್ಲಿಸ್ತಾನೆ. ಆ ತಾಳ್ಮೆ ಮನಸ್ಸು ನಿಮಗೆ ಬೇಕು. ಆ ನಂಬಿಕೆ ನಿಮ್ಮ ಹತ್ರ ಇರಬೇಕು. ತಾಳ್ಮೆ ಮನಸ್ಸು ನಿಮ್ಮ ಹತ್ರ ಇರಬೇಕು. ಹಲ್ಲಲುಯ್ಯ. ಇಲ್ಲ ಅದೇ ರೀತಿಯಾಗಿ ಯೆರೂಸಲೇಮಿಗೆ ಹೇಳ್ತಾ ಇದ್ದರು. ಏನು ಹೇಳ್ತಾ ಇದ್ರು? ಅನೇಕ ಜನರು ಹೇಳ್ತಾ ಇದ್ದರು, ಅಯ್ಯೋ ಚೀಚಿ ಅಂತ ಇದ್ರು. ಹೋಗುವಾಗ ಬರುವಾಗ ಚಪ್ಪಲಿ ಬಾರಿಸ್ತಾ ಇದ್ರು, ಅಲ್ಲ ಕಡಿತಾ ಇದ್ರು. ಅವ್ರು ನುಂಗೇ ಬಿಟ್ಟು ನೋಡು, ಅವ್ರ ಕತೆ ಮುಗಿದ ಹೋಯ್ತು ಅಂತ ಇದ್ರು. ಇಲ್ಲ ಮುಗ್ದಿಲ್ಲ. ಮತ್ತೆ ದೇವ್ರ ಮೇಲೆ ಕೆತ್ತಾನೆ. ಹಲ್ಲಲುಯ್ಯ. ನೀನು ನನ್ನ ಧ್ವನಿಯನ್ನು ಕೇಳಿದ್ದಿ, ನನ್ನ ನಿಟ್ಟುಸಿರುಗೂ ಮೊರೆಗೂ ಕಿವಿಯನ್ನು ಮರೆ ಮಾಡಿಕೊಳ್ಳಬೇಡ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯ ಪಡಬೇಡ ಎಂದು ಹೇಳಿದೆ. ಇಲ್ಲದ ನೋಡ್ರಿ, ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಎಷ್ಟು ಎಲ್ಲರೂ ಮಾಡ್ತೀವಿ, ಚಿಕ್ಕವರು ಮಾಡ್ತೀವಿ, ದೊಡ್ಡವರು ಮಾಡ್ತೀವಿ, ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ನಾನು ಕೂಗಿಕೊಳ್ಳುವಾಗ ಸಮೀಪದಲ್ಲಿ ಬಂದು ನೀನು ಭಯ ಪಡಬೇಡ ಅಂತ ಹೇಳಿದೆಯಲ್ಲ ದೇವರೇ ಅಂತ ಹೇಳ್ತಾ ಇದ್ದಾನೆ. ಹಲ್ಲಲುಯ್ಯ. ಇದು ಚರಣವನ್ನು ಯೋಚನೆ ಮಾಡ್ರಿ. ಅಂದರೆ ದೇವರು ಪ್ರಾರ್ಥನೆಯನ್ನು ಮಾಡುವಾಗ ಯಾಕೆ ಭಯಪಡಬೇಡ ಅಂತ ಹೇಳಿದಾನೆ ದೇವರು? ಭಯ ಇತ್ತು. ಏನಿತ್ತಂದರೆ ಈ ಒಂದು ಕಟ್ಟದಲ್ಲಿ ಸಿಕ್ಕಾಕೊಂಡಿದ್ದೀವಿ, ಬಾದಲ್ಲಿ ಸಿಕ್ಕಾಕೊಂಡು ಏನಾಗ್ತದೆ ಏನಿಲ್ಲ, ಈ ಮುಂದೆ ಏನಾಗ್ತದೆ ಏನಿಲ್ಲ, ಮತ್ತೆ ಹಿಂದೆ ಏನಾಗ್ತದೆ ಏನಿಲ್ಲ, ಮತ್ತಿನ್ನು ಕ್ಷಣಕ್ಕೆ ಏನು ನಡೀತದೆ ಏನಿಲ್ಲ ಅಂತ ಭಯದಲ್ಲೇ ತುಂಬಿಕೊಂಡಿಂದ ನೋಡ್ತಾ ಇದ್ದೇವೆ. ತುಂಬಿಕೊಳ್ಳುವಾಗ ಆವಾಗ ದೇವರು ಹೇಳಿದನು. ಸಮೀಪದಲ್ಲಿ ಬಂದನಂತ ನೋಡಿ. ಎಲ್ಲಿ ಬಂದರು? ಯಾರು ಬಂದರು? ದೇವರೇ ಬಂದನು. ಆ ರೀತಿಯಾಗಿ ಮರೆ ಇಟ್ಟನು ಆತನು. ಆ ರೀತಿಯಾಗಿ ದೇವರು ದೇವರು ಬರಪ್ಲೆ ಮಾಡಿಕೊಂಡನು. ಆ ರೀತಿಯಾಗಿ ಕೂಗಿದನು. ಆದರೆ ದೇವ್ರ ಹತ್ರ ಬಂದರು, ಭಯ ಪಡಬೇಡ ಅಂತ ಹೇಳ್ತಾ ಇದ್ರೆ. ಹಲ್ಲಲುಯ್ಯ. ಯಾವಾಗ ನಾನು ಭಯ ಪಡ್ತೀನಂದರೆ, ನಾನು ಸೇವೆಗೆ ಹೋಗ್ತಾ ಇರ್ಬೋದು, ನಾನು ದಾರಿದ ನಡ್ಕೊತ ಹೋಗ್ತಾ ಇರ್ಬೋದು, ಎಲ್ಲಿಗನ ಹೋಗ್ತಾ ಇರ್ಬೋದು, ರೋಡ್ ದಾಟುವಾಗ ಅಲ್ಲಿ ಕಡೆ ಏನೋ ಜೀಪ್ ಕಾರ್ ಅಪ್ಪ ಏನೋ ಬಸ್ಗೆ ಬರ್ತದೆ, ಗಾಡಿ ಒಚ್ಚು ಅದು ಹೋಗ್ಲ. ನಿಂದ್ರ ನನ್ನ ಜೊತೆ ನಿಂದ್ರ ಅಮರ ನಿಂದ್ರಿ ಅಲ್ಲಿ ಹೋಗ್ತದೆ. ಹೌದು ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದಾವೆ. ಭಯ ಪಡಬೇಡ. ಇವತ್ತು ನಿಮಗೆ ಕೂಡ ಹೇಳೋದು ದೇವ್ರ ಅದೇ. ಹಲ್ಲಲುಯ್ಯ. ಭಯ ಪಡಬೇಡ ಮಗಳೇ, ಭಯ ಪಡಬೇಡ ಮಗನೇ, ಭಯ ಪಡಬೇಡ. ಅದು ಯಾವುದೇ ಇರ್ಬೋದು, ನಿನ್ನ ಹತ್ರ ಕಷ್ಟ ಇರ್ಬೋದು, ನಿನ್ನ ಹತ್ರ ಬಾಧೆ ಇರ್ಬೋದು, ನಿನಕ್ಕಿಂತ ದೊಡ್ಡದಾಗಿರ್ಬೋದು, ನಿನಕ್ಕಿಂತ ಚಿಕ್ಕದಾಗಿರ್ಬೋದು, ನಿನ್ನ ಮುಂದೆ ಗುಡ್ಡವಾಗಿ ನಿಂತಿರ್ಬೋದು. ಅದು ನನಗೆ ದೊಡ್ಡದಲ್ಲ. ನನ್ನ ಮೇಲೆ ವಿಶ್ವಾಸ ಇಡು, ನನ್ನ ಮೇಲೆ ನಂಬಿಕೆ, ಭಯ ಪಡಬೇಡ ಅಂತ ಇವತ್ತು ಆ ಒಂದು ಫಲಾಪರಿಗಳಿದ್ದ ದೇವರು ನಿನಗೆ ನನಗೆ ಅದೇ ಹೇಳ್ತಾ ಇದ್ದಾನೆ.